ಹಾಯ್ ಹಲೋ ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನಲ್. ಲಕ್ಷ್ಮೀ ನಿವಾಸ ಧಾರಾವಾಹಿಯಲ್ಲಿ ಬುಧವಾರದ ಸಂಚಿಕೆಯಲ್ಲಿ ಏನಾಗುತ್ತೆ ನೋಡೋಣ ಬನ್ನಿ. ಮೊದಲಿಗೆ ಜಯಂತ್ ಅಮ್ಮನ ಮನೆಗೆ ಬಂದಿರೋದು ಜಾನ್ವಿಗೆ ಗೊತ್ತಾಗುತ್ತೆ. ಇವ್ರು ಯಾಕೆ ಬಂದಿದ್ರು, ಏನು ಇಲ್ಲದೇನೆ ಇವರು ಬರಲ್ಲ, ಯಾಕೆ ಇವರು ಬಂದಿದ್ರು ಅಂತ ಡೀಪಾಗಿ ಯೋಚನೆಯನ್ನು ಮಾಡ್ತಾ ಇರ್ತಾಳೆ. ಆಗ ಶ್ರೀನಿವಾಸ್, ಏನಮ್ಮ ಏನಾದರೂ ಪ್ರಾಬ್ಲಮ್ಮ, ಏನಾದರೂ ಸಮಸ್ಯೆ ಇದೆಯಾ ಅಂತ ಕೇಳೋ ಅಷ್ಟರಲ್ಲಿ ಹರೀಶ ಬಂದು ಜಗಳಾಡ್ಕೊಂಡು ಬಂದ್ರೇನೆ ಅಂತ ಅಂದಾಗ ಆಗ ಸಿಂಚನ, ಅಯ್ಯೋ ಯಾರು ಕ್ಯೂಟೆಸ್ಟು ಹಾಗೆ ಬೆಸ್ಟ್ ಕಪಲ್ ಅಂತ ಹೇಳಿದ್ರೆ ಅದು ಇವ್ರನ್ನ ತೋರಿಸ್ಬೋದು, ಇವ್ರು ಯಾಕೆ ಜಗಳಾಡ್ತಾರೆ ರೀ ಅಂತ ಸಿಂಚನ ಹೇಳ್ತಾಳೆ. ಆಗ ಲಕ್ಷ್ಮಿ ಕೂಡ, ಹೌದು ಅಳಿಯಂದ್ರು ಆ ರೀತಿಯಾಗಿ ಮಾಡಲ್ಲ, ಏನಾಯಿತು ಯಾಕೆ ಒಬ್ಬಳೇ ಬಂದಿದ್ದೀಯಾ ಅಂತ ಕೇಳಿದಾಗ ಜಾನ್ವಿ ಸುಮ್ಮನೆ ಇರ್ತಾಳೆ. ಆಗ ವೀಣಾ ಮತ್ತೆ ಏನಾಯಿತು ಹೇಳು ಜಾನು ಅಂತ ಕೇಳಿದಾಗ, ಅಯ್ಯೋ ಏನು ನಾವು ಜಗಳಾಡ್ಕೊಂಡು ಬಂದಿಲ್ಲ, ಅವರು ಮನೆಯಿಂದ ಆಫೀಸ್ಗೆ ಹೋಗ್ತೀನಿ ಅಂತ ಹೇಳಿದ್ರು, ಆಯಿತು ಅಂತ ಹೇಳ್ಬಿಟ್ಟು ನಾನು ಸುಮ್ಮನಾದೆ. ಅವರು ಅಂದವೇ ಹಾಗೆ ಅಜ್ಜಿನ ನೋಡ್ಕೊಂಡು ಹೋಗೋಣ ಅಂತ ಬಂದಿದ್ದಾರೆ, ನಾನು ಅಷ್ಟೇ ಅವರಿಗೆ ಹೇಳೋದನ್ನು ಮರೆತೆ, ಆಫೀಸಲ್ಲಿ ತುಂಬ ಕೆಲಸ ಇರುತ್ತೆ ಅಂತ ಹೇಳೋದನ್ನು ಬಿಟ್ಬಿಟ್ಟು ನಾನು ಇಲ್ಲಿಗೆ ಅಜ್ಜಿನ ನೋಡ್ಕೊಂಡು ಹೋಗೋಣ ಅಂತ ಬಂದೆ ಅಂತ ಹೇಳ್ತಾಳೆ. ಹೌದಾ ಸರಿ ಒಳ್ಳೆಯದೇ ಆಯಿತು ಬಿಡಮ್ಮ ನೀನು ಬಂದಿದ್ದು ಅಂತ ಲಕ್ಷ್ಮಿ ಮತ್ತು ಶ್ರೀನಿವಾಸ್ ಹೇಳ್ತಾರೆ. ಆಗ ಜಾನ್ವಿ, ಹಾಂ ಅಪ್ಪ ಸರಿ ಆಯಿತು ಅಪ್ಪ ಅಂತ ಹೇಳ್ತಾಳೆ. ನಂತರ ಊಟಕ್ಕೆ ಕೂತ್ಕೊಳ್ತಾರೆ. ಊಟಕ್ಕೆ ಕೂತ್ಕೊಂಡಾಗ, ನಾನು ಇವತ್ತು ಇಲ್ಲಿಗೆ ಬಂದಿದ್ದೀನಿ, ನಾನು ಬಂದಾಗ ಎಲ್ಲರೂ ಒಟ್ಟಿಗೆ ಕೂತ್ಕೊಂಡು ಊಟ ಮಾಡಬೇಕು ಬನ್ನಿ ಅಂತ ಹೇಳಿದಾಗ ಹರೀಶ, ನೀನು ಕೂತಿರೋದು ನಮ್ಮ ಭಾಗದಲ್ಲಿ ಅಲ್ಲ ಅಂತ ಹರೀಶ ಹೇಳ್ತಾನೆ. ಆಗ ಶ್ರೀನಿವಾಸ್ ಕೋಪಗೊಂಡು ಸುಮ್ಮನೆ ಕೂತಿರ್ತಾನೆ. ಇತ್ತ ಸಂತೋಷ್, ನಾವು ಎಲ್ಲಿ ಕೂತ್ಕೊಂಡ್ರೆ ಏನು, ಊಟ ಮಾಡೋದು ಮುಖ್ಯ, ಬನ್ನಿ ಊಟ ಮಾಡೋಣ ಅಂತ ಕರೆದಾಗ ಸಿಂಚನ, ಇಷ್ಟು ದಿನ ಕರೆದಿದ್ದವರು ಈಗ ಕರೆದಿದ್ದಾರೆ, ನೀವು ಕರೆದ ತಕ್ಷಣ ನಾವು ಬಂದುಬಿಡ್ಬೇಕಾ, ಹಾಗಾದರೆ ನಮಗೆ ಬೆಲೆ ಇಲ್ವಾ, ಇಷ್ಟು ದಿನ ಕರಿತಾನೆ ಇರಲಿಲ್ಲ ಈಗ ಕರಿತಿದ್ದೀರಲ್ಲ ಅಂತ ಸಿಂಚನ ಹೇಳ್ತಾಳೆ. ಆಗ ಸಂತೋಷ್ ಸುಮ್ಮನಾಗ್ತಾನೆ. ಮತ್ತು ವೀಣಾ, ನಾವೇನು ಕರೀಲಿಲ್ಲ, ಜಾನ್ವಿ ಆಸೆ ಪಟ್ಲಲ್ಲ ಅಂತ ಹೇಳಿದ್ವಿ ಅಂತ ವೀಣಾ ಕೂಡ ಹೇಳ್ತಾಳೆ. ಇತ್ತ ಸಿಂಚನ ಸಿಟ್ಕೊಂಡು ರೂಮ್ ಒಳಗಡೆ ಹೋಗ್ತಾಳೆ. ನಂತರ ಹರೀಶ, ಏ ಜಾನು ನಾವು ಆಮೇಲೆ ಊಟ ಮಾಡ್ತೀವಿ, ನೀನು ಆರಾಮಾಗಿ ಊಟ ಮಾಡು ಅಂತ ಜಾನ್ವಿಗೆ ಹೇಳ್ತಾನೆ. ಆಗ ಜಾನ್ವಿ ಸರಿ ಆಯಿತು ಅಂತ ಹೇಳಿಬಿಟ್ಟು ಊಟವನ್ನು ಮುಗಿಸ್ತಾರೆ. ಊಟವನ್ನು ಮಾಡಬೇಕಾದ್ರೆ ಜಾನ್ವಿ, ಅಯ್ಯೋ ಇವರು ಸುಮ್ಮನೆ ಹಾಗೆಲ್ಲ ಬರೋರಲ್ಲ, ಯಾಕೆ ಬಂದಿದ್ದಾರೆ ಅಂತ ಹೇಳಿ ಯೋಚನೆ ಮಾಡಿಕೊಂಡು ಎಲ್ಲರ ಹತ್ರನೂ ಕೇಳ್ತಾ ಇರ್ತಾಳೆ. ಹರೀಶಣ್ಣ, ನಿಮ್ಮ ರೂಮಿಗೆ ಏನಾದರೂ ನಮ್ಮ ಯಜಮಾನ್ರು ಪ್ರೈವೇಟಾಗಿ ಮಾತಾಡೋಕ್ಕೆ ಬಂದಿದ್ರಾ ಅಂತ ಹೇಳಿದಾಗ ಇಲ್ಲ ಅಂತ ಹೇಳ್ತಾನೆ. ನಂತರ ಸಂತೋಷ್ ಹತ್ರ ಹೋಗ್ಬಿಟ್ಟು ಅವನ ಹತ್ರನೂ ಕೇಳ್ತಾಳೆ. ಆಗ ಯಾರೂ ಇಲ್ಲ ಅಂತ ಹೇಳಿದಾಗ, ಓ ಹಾಗಿದ್ದರೆ ಅಜ್ಜಿ ರೂಮಲ್ಲೇ ಇಟ್ಟಿರ್ತಾರೆ. ಹರೀಶ ಹೇಳ್ತಾನೆ, ಅಜ್ಜಿ ರೂಮಿಗೆ ಹೋಗಿ ಮತ್ತೆ ಅಲ್ಲಿಂದ ಹೊರಟುಬಿಟ್ರು ಅಂತ ಹೇಳಿದಾಗ ಅಜ್ಜಿ ರೂಮಲ್ಲೇ ಇವರು ಏನೋ ಕ್ಯಾಮ್ರಾವನ್ನು ಇಟ್ಟಿರ್ತಾರೆ ಅಂತ ಹೇಳ್ಬಿಟ್ಟು ಎಲ್ಲ ಕಡೆ ಹುಡ್ಕೋದಕ್ಕೆ ಸ್ಟಾರ್ಟ್ ಮಾಡ್ತಾಳೆ. ನಂತರ ಕೈಗೆ ಕ್ಯಾಮ್ರಾ ಸಿಕ್ಕುತ್ತೆ. ಇಷ್ಟೆಲ್ಲ ಆದ್ರೂ ಈ ಬುದ್ಧಿನ ಇವರು ಇನ್ನೂ ಬಿಟ್ಟಿಲ್ಲ, ಇವರು ಇನ್ನೂ ಆ ಒಂದು ಬುದ್ಧಿನ ಬಿಟ್ಟೇ ಇಲ್ಲ, ಇವರಿಗೆ ಈಗ ಮಾಡ್ತೀನಿ ಇರು ಅಂತ ಹೇಳಿಬಿಟ್ಟು ಆ ಕ್ಯಾಮ್ರಾವನ್ನು ಕಿತ್ಬಿಟ್ಟು ಎಸಿತಾಳೆ. ಕ್ಯಾಮ್ರಾವನ್ನು ಕಿತ್ಬಿಟ್ಟು ಎಸೆದಾಗ ಕ್ಯಾಮ್ರಾ ಹಾಳಾಗೋಗ್ಬಿಡುತ್ತೆ. ಇಷ್ಟೆಲ್ಲ ಆದ್ರೂ ಇನ್ನೂ ಬುದ್ಧಿ ಕಲ್ತಿಲ್ವಲ್ಲ ಇವರಿಗೆ ಏನು ಮಾಡೋದು, ಎಲ್ಲನೂ ಸತ್ಯ ಹೇಳಿಬಿಡ್ಲಾ ಮನೇಲಿ ಅಂತ ಜಾನ್ವಿ ಯೋಚನೆ ಮಾಡ್ತಾ ಇರ್ತಾಳೆ. ಯೋಚನೆ ಮಾಡಿಕೊಂಡು ಕೂತಿರ್ಬೇಕಾದ್ರೆ ಅಲ್ಲಿಗೆ ಲಕ್ಷ್ಮಿ ಮತ್ತು ಶ್ರೀನಿವಾಸ್ ಬಂದುಬಿಟ್ಟು, ಏನಮ್ಮ ಇಲ್ಲೇ ಕೂತಿದ್ಯಾ ಬಾ ಅಂತ ಹೇಳ್ತಾರೆ. ಹಾಂ ಬಂದೆ ಅಂತ ಹೇಳ್ತಾಳೆ. ಕ್ಯಾಮ್ರಾವನ್ನು ಅವಳು ಕಿತ್ಬಿಟ್ಟು ಮಂಚ ಸಂದು ಎತ್ತು ಬಿಡ್ತಾಳೆ. ಇತ್ತ ಜಯಂತ ಒಬ್ಬನೇ ಕೂತ್ಕೊಂಡು ಯೋಚನೆ ಮಾಡ್ತಿರ್ತಾನೆ. ಅಲ್ಲ ಜಾನ್ವಿಯವರು ಅಲ್ಲಿಗೆ ಹೋಗಿದ್ದಾರೆ, ಅವರೇನಾದರೂ ಸತ್ಯವನ್ನು ಹೇಳ್ಬಿಡ್ತಾರಾ, ನಾನೇನು ಮಾಡಿ ಜಯಂತ ಅಂತ ಹೇಳಿ ಕಿರ್ಚ್ಕೋಬೇಕಾದ್ರೆ, ಓ ಅಜ್ಜಿ ರೂಮ್ಗೆ ಕ್ಯಾಮ್ರಾ ಇಟ್ಟು ಬಂದಿದ್ದೆ, ಆ ಕ್ಯಾಮ್ರಾದಲ್ಲಿ ನೋಡೋಣ ಏನು ಮಾಡ್ತಾ ಇದ್ದಾರೆ ಜಾನ್ವಿ ಅಂತಕ್ಕಂಥದ್ದನ್ನು. ಆಗ ಮೊಬೈಲ್ನ ಓಪನ್ ಮಾಡಿಕೊಂಡು ನೋಡ್ತಾ ಇರ್ತಾನೆ. ಅಲ್ಲಿ ಜಾನ್ವಿ ಕ್ಯಾಮ್ರಾವನ್ನು ತೆಗಿತಾ ಇರೋದು ಹಾಗೆ ಕ್ಯಾಮ್ರಾವನ್ನು ಹುಡುಕ್ತಾ ಇರೋದು ಎಲ್ಲ ಕಾಣಿಸ್ಬಿಡುತ್ತೆ. ಓ ಜಾನ್ವಿಯವರು ಆ ಕ್ಯಾಮ್ರಾವನ್ನು ಹಾಳು ಮಾಡಿಬಿಟ್ಟಿದ್ದಾರೆ, ಎಲ್ಲ ಕಡೆ ಜಾನ್ವಿಯವರು ಹುಡುಕ್ಬಿಟ್ಟು ಆ ಕ್ಯಾಮ್ರಾವನ್ನು ಕಿತ್ಬಿಟ್ಟು ಎಸ್ತಿದ್ದಾರೆ, ಈಗ ಏನು ಮಾಡೋದು, ಅಯ್ಯೋ ನನಗೆ ಮೊದಲೇ ಗೊತ್ತಿತ್ತು ಜಾನ್ವಿಯವರಿಗೆ ನಾನು ಈ ರೀತಿಯಾಗಿ ಮಾಡ್ತೀನಿ ಅಂತ ಗೊತ್ತಾಗಿದೆ, ಅದಕ್ಕೋಸ್ಕರ ಅವರು ಅಲ್ಲಿಗೆ ಹೋಗಿ ಕ್ಯಾಮ್ರಾವನ್ನು ಕಿತ್ತೆಸ್ತಿದ್ದಾರಲ್ಲ, ಛೇ ಏನು ಕೆಲಸ ಮಾಡೋದು, ಈ ಥರ ಮಾಡ್ತೀಯ ಅಂತ ಮುಂಚೆನೇ ಗೊತ್ತಿತ್ತಲ್ಲೋ ಜಯಂತ, ಹೆಂಗೋ ಈಗ ಏನು ಮಾಡೋದು ಅಂತ ಜಯಂತ್ ಯೋಚನೆಯನ್ನು ಮಾಡಿಕೊಂಡು ತಲೆಯನ್ನು ಕೆಡಿಸ್ಕೊಂಡು ಪಾಟನ್ನು ಇಟ್ಕೊಂಡು ನಾನು ಈಗ ಏನು ಮಾಡಲಿ ಅಂತ ಹೇಳಿ ಪಾಟನ್ನು ಹೊಡೆದೋಗೋಕ್ಕೆ ಹೋಗ್ತಾನೆ. ಅಷ್ಟರಲ್ಲಿ ಹೊಡೆದಾಕೋದಿಲ್ಲ, ಹಾಗೇ ಇಟ್ಕೊಂಡು ಇರ್ತಾನೆ. ಇತ್ತ ಜಾನ್ವಿಗೆ ಕ್ಯಾಮ್ರಾ ಇಟ್ಟಿರೋದು ಎಲ್ಲ ಗೊತ್ತಾಗ್ಬಿಟ್ಟಿರುತ್ತೆ. ಈಗ ನಾನು ಏನು ಮಾಡಲಿ ಅಯ್ಯೋ ಅಂತ ಹೇಳಿಬಿಟ್ಟು ಜಯಂತ್ ಯೋಚನೆಯನ್ನು ಮಾಡ್ತಿರ್ತಾನೆ. ಆಗ ಜಾನ್ವಿ ಮನಸ್ಸಿನಲ್ಲೇ, ಇವರು ಇಷ್ಟೆಲ್ಲ ಆದರೂ ಬುದ್ಧಿ ಕಲ್ತಿಲ್ಲ, ನಾನು ಮಗುನ ಕಳ್ಕೊಂಡೆ, ಆದರೂ ಇವರು ಇಲ್ಲಿ ಕ್ಯಾಮ್ರಾವನ್ನು ಇಟ್ಟು ಎಲ್ಲವನ್ನು ಈ ರೀತಿಯಾಗಿ ನೋಡಬೇಕು ಅಂತ ಮಾಡ್ತಿದ್ದಾರಲ್ಲ, ಇವರಿಗೆ ಏನಾಗಿದೆ ಅಂತ ಹೇಳಿ ಮನಸ್ಸಲ್ಲೇ ತುಂಬ ದುಃಖವನ್ನು ಪಡ್ತಿರ್ತಾಳೆ.
ಆಗ ಜಾನ್ವಿ ಅಜ್ಜಿಗೆ, ಅಜ್ಜಿ ನೋಡಿದ್ಯಾ, ನಾನು ನಿನ್ನನ್ನು ಇಲ್ಲಿಗೆ ಕಳಿಸಿದ್ರೆ ಇಲ್ಲಿಗೂ ಬಂದು ಈ ರೀತಿಯಾದ ಕೆಲಸ ಮಾಡಿದಾರಲ್ಲ ಅಜ್ಜಿ, ನಾನೀಗ ನನ್ನ ಕಷ್ಟನ ಯಾರಿಗೆ ಹೇಳ್ಕೊಳ್ಳಿ ಅಜ್ಜಿ, ಏನು ಮಾಡೋದು ಅಂತ ಹೇಳಿಬಿಟ್ಟು ಸಂತವನ್ನು ಪಡ್ತಿರ್ತಾಳೆ. ಇತ್ತ ಲಕ್ಷ್ಮಿ ಮತ್ತು ಶ್ರೀನಿವಾಸ ಬಂದುಬಿಟ್ಟು, ಏನು ಯೋಚನೆ ಮಾಡ್ತಿದ್ಯಾ ಜಾನ್ವಿ ಎಂದಾಗ, ಏನಿಲ್ಲ ಅಪ್ಪ, ಅಜ್ಜಿ ಹತ್ರ ಮಾತಾಡ್ತಾ ಇದ್ದೆ ಅಂತ ಜಾನ್ವಿ ಹೇಳ್ತಾಳೆ. ಹೌದಮ್ಮ, ಅಜ್ಜಿ ಹುಷಾರಾಗ್ತಾರೆ, ನೀನೇನು ತಲೆ ಕೆಡಿಸ್ಕೋಬೇಡ, ಈ ಪರಿಸ್ಥಿತಿಯಲ್ಲಿ ನೀನು ಏನು ಯೋಚನೆಯನ್ನು ಮಾಡೋದಕ್ಕೆ ಹೋಗಬಾರ್ದು ಅಮ್ಮ ಅಂತ ಹೇಳಿಬಿಟ್ಟು ಲಕ್ಷ್ಮಿ ಮತ್ತು ಶ್ರೀನಿವಾಸ್ ಇಬ್ಬರು ಹೇಳ್ತಾರೆ. ಆಗ ಜಾನ್ವಿ, ಸರಿ ಆಯಿತು ಅಮ್ಮ ಅಂದ್ಬಿಟ್ಟು ಬಾ ಮಲ್ಗುವಂತೆ ಅಂತ ಕರ್ಕೊಂಡೋಗ್ತಾರೆ. ಇತ್ತ ಜಯಂತ್ ಮಾತ್ರ ಕ್ಯಾಮ್ರನ್ನೆಲ್ಲ ಕಿತ್ತಾಕ್ಬಿಟ್ಟಿದಾರಲ್ಲ, ಅಯ್ಯೋ ಈಗ ಏನು ಮಾಡಲಿ ನಾನು, ಈಗ ಮತ್ತೆ ಹೇಗೆ ಕ್ಯಾಮ್ರಾ ಇಡೋದು ಅಲ್ಲಿಗೆ, ಹೆಂಗೆ ಜಯಂತ್ ಅಂದರೆ ಜಾನ್ವಿ ಅವರಿಗೆಲ್ಲ ಗೊತ್ತಾಗ್ಬಿಟ್ಟಿದೆಯಲ್ಲ ಅಂತ ಜಯಂತ್ ತಲೆಯನ್ನು ಕೆಚ್ಕೊಳ್ತಾ ಇರ್ತಾನೆ. ಇದಿಷ್ಟು ಇವತ್ತಿನ ಸಂಚಿಕೆ ಅಂತ ಹೇಳ್ತಾ, ಮುಂದಿನ ಸಂಚಿಕೆಯಲ್ಲಿ ಜಾನ್ವಿ ಮನೆಗೆ ಬಂದು ಜಯಂತ್ಗೆ ಜೋರು ಮಾಡ್ತಿರ್ತಾಳೆ. ನೀವು ಅಲ್ಲಿ ಕ್ಯಾಮ್ರಾ ಇಟ್ಟು ಬಂದಿರೋದು ನನಗೆ ಗೊತ್ತಾಗಲ್ವಾ, ನನಗೆಲ್ಲ ಗೊತ್ತಾಗಿದೆ ಅಂತ ಹೇಳ್ತಾ ಇರ್ತಾಳೆ. ಅಷ್ಟರಲ್ಲಿ ಜಯಂತ್ ಏನು ಮಾತಾಡದೆ ಸುಮ್ಮನೆ ಇರ್ತಾನೆ. ಮುಂದಿನ ಸಂಚಿಕೆಯಲ್ಲಿ ಏನಾಗುತ್ತೆ, ಮತ್ತೆ ಕ್ಯಾಮ್ರಾವನ್ನು ಜಯಂತ್ ಇಡ್ತಾನ ಅಥವಾ ಇಡಲ್ವಾ ಅಂತಕ್ಕಂಥದ್ದನ್ನು ಮುಂದಿನ ಸಂಚಿಕೆಯಲ್ಲಿ ನಿಮಗೆ ತಿಳಿಸ್ಕೊಡ್ತೀನಿ ಅಂತ ಹೇಳ್ತಾ ಈ ಒಂದು ವಿಡಿಯೋವನ್ನು ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ವಿಡಿಯೋ ಇಷ್ಟ ಆದರೆ ಪ್ಲೀಸ್ ವಿಡಿಯೋಗೆ ಒಂದು ಲೈಕ್ ಮಾಡಿ, ಹಾಗೆ ವಿಡಿಯೋ ಶೇರ್ ಮಾಡಿ, ಹಾಗೆ ವಿಡಿಯೋ ಹೇಗೆ ಅನ್ನಿಸ್ತು ಅನ್ನೋದನ್ನು ಕಾಮೆಂಟ್ ಮಾಡಿ, ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.